ಏನೋ ಪ್ರಾಬ್ಲಮ್ ಆಗ್ಯದಂತ, ಆಕ್ಸಿಡೆಂಟ್ ಆಗ್ಯದಂತ ಏನೋ ಅಂದಾರ. ಯಪ್ಪು ಯಪ್ಪು ಹಿಂಗ್ಯಾಗೈತ್ಲಿ ಇದು. ಎಷ್ಟು ಸಿಂಗಲ್ ಏನಿದೆ ಅಂದ್ರೆ ಅವನು ನಮ್ಮಂಗ ಐತೆ ಅದು ಸಿಂಗಲ್. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತ ಈ ಬ್ಲಾಗ್ ಮಾಡೋ ಕಾರಣ ನಾವು ಒಂದು ಕಡೆ ಹೊಂಟೀವಿ. ಗ್ರೂಪ್ ಪ್ಲಾನ್ ಆಗೈತಿದ್ದು. ನಾವು ಹೆಂಗೆ ಹೋಗ್ತೀವಿ, ಏನು ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ನಿಮಗಂತೂ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತ. ಬಟ್ ಸ್ಟಿಲ್ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾರ್ಯಾರು ಮೀಟ್ ಆಗ್ತಾರ, ಹೆಂಗೆ ಹೊಂಟೀವಿ ಅಂತೂ ಗೊತ್ತಿರಲ್ಲ. ಸೊ ಈಗ ರೂಮ್ನಾಗ ಎಲ್ಲ ಪ್ಯಾಕಿಂಗ್ ಅಂತೂ ಆಯಿತು, ಪ್ಯಾಕಿಂಗ್ ಮಾಡಿದ್ದೀನಿ. ಸೊ ಇನ್ನೇನಿದ್ರು ಹೋಗ್ಬೇಕಟ್ಟ. ಆಲ್ರೆಡಿ ಲೇಟ್ ಭಾಳ ಆಗ್ಯದ, ಎಲ್ಲರೂ ಬೈಕೊಳತ್ತಾರ ನನ್ನ ಹೆಸರು ಮೇಲೆ. ಅದಕ್ಕೆ ಇನ್ನೇನು ತಡ ಮಾಡೋದಿಲ್ಲ, ಹೋಗ್ತಾ ಯಾರ ಜೊತೆ ಹೋಗ್ತೀವಿ, ಹೆಂಗೆ ಹೋಗ್ತೀವಿ ಅಂತೆಲ್ಲ ಗೊತ್ತಾಗತ್ತಾ. ಬರ್ರಿ. ಸೊ ಈಗ ಹೊಂಟೀವಿ. ನಮ್ಮ ಹುಡುಗ ಬಂದಾನ, ಲೇಟ್ ಆಗ್ಯದ ಅಂದ್ರೂ ಲೇಟೆಸ್ಟಾಗಿ ಹೋಗ್ತೀವಿ ನಾವು. ಟಿಕೆಟ್ ಚೆಕ್ ಮಾಡಿಸ್ಕೊಂಡು ಹೋಗ್ಬಿಡೋದು. ಶಾರ್ಟ್ ಆಗ್ಯದ. ನಾವು ತೊಗೊಳ್ಳೋದು ಕಾರ್ ಏನೋ ಪ್ರಾಬ್ಲಮ್ ಆಗ್ಯದಂತ, ಆಕ್ಸಿಡೆಂಟ್ ಆಗ್ಯದಂತ ಏನೋ ಅಂದಾರ. ಸೊ ಇಟ್ಸ್ ಹಾರ್ಡ್ ಫಾರ್ ಅಸ್ ಟು ಬಿಲೀವ್. ಎಲ್ಲ ಪ್ಲಾನ್ ಆದ್ಮೇಲೆ ಈ ಥರ ಆಗ್ಯದ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮತ್ತೊಂದು ಕಾರ್ ಹುಡ್ಕಾತೀನಿ ಅಂತೇಳಿ ನಿಂತಾರ ಇವರು. ಇವ ನಿತಿನ್ ಮಕ ಯಾಕೆ ಸಪ್ಪಗಾಗ್ಯದಲ್ಲ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ನಂದೇ ಕಳೆ ಕಳೆ ಬೈ. ನೀವು ನೋಡ್ರಿ ಎಲ್ಲ ಅಲ್ಕಟ್ಗಿರಿ ಮಾಡಿದವ. ಇದು ಫಸ್ಟ್ ಟೈಮ್ ಅಂತೂ ಅಲ್ರಿ ಅವಂದು, ಅದಕ್ಕೆ ನಮಗೇನು ಭಾಳ ಬೇಸರ ಅನ್ಸಿಲ್ಲ. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದ್ ನಾನು. ದೊಡ್ಡದಿದ್ಯಪ್ಪ. ಹೋಗೋಣ ಬರ್ರಿ, ಇನ್ನ ಊಟ ಆಯ್ತು, ಇನ್ನು ಹೋಗೋಣ ಬರ್ರಿ. ಗುಡ್ ಮಾರ್ನಿಂಗ್ ಗೈಸ್. ಅವ್ರಿಗೆ ಹಿಂದೆ ಬರ್ತಾರಲ್ಲ ಈಗ ಈಗ ಟೈಮ್ ಏನಂತೆ 6:16 ಆಗದ. ಇನ್ನ ಮಟ್ಟ ಹಂಗಟ್ ಮಾಡೀವಿ. Let's go. ಬರ್ರಿ ಬಾಯ್ಸ್ ಬರ್ರಿ. ಯಪ್ಪು ಯಪ್ಪು ಹಿಂಗ್ಯಾಗೈತ್ಲಿ ಇದು. ಟೂರಿಸ್ಟ್ ಎಲ್ಲ ಭಾಳ ಹಲ್ಸ್ ಮಾಡತ್ತಾರ. ಟೂರಿಸ್ಟ್ ಎಲ್ಲ ಹಿಂಗೆಲ್ಲ ಮಾಡ್ಬೇಡ್ರಪ್ಪ. ಬಸ್ಸುನ ಮಾಡ್ಯಾನ ಅರ್ಧ ಇದ್ರು. ನೀವು ನೀರಲ್ಲಿ ನೀವು ಅಲ್ಲಿ ಇನ್ನ ಟ್ರೆಕ್ಕಿಂಗ್ ಅಂತೂ ಹೋಗ್ಯಲ್ಲ. ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗೋಣ ಬರ್ರಿ ಅಂದ್ರೆ ಈ ನೀರು ಹೋಗ್ಬಿಡ್ತಾವತ್ತೀವು. ಇಂಥ ಚಂದ ನೀರು ಕಿನಾಲ್ ಅಲ್ಲೇ, ಅದು ಕಿನಾಲ್ ಅಲ್ಲ, ಇದು ಹಳ್ಳ. ಗಿರೀಶ್ ರಾಟ್ ಮಾಡಿ ಬಿಟ್ಟಿದ್ದು ನೀವು ತಗೋದ್ರಿ. ಕೊಡ್ದವ ಅವರಿಬ್ಬರು ಫೋಟೋ ಫ್ರೀಕ್ಸ್ ಗೈಸ್. ಫುಲ್ ಮಸ್ತ್ ಐತಿ. ಅವನು ಅದು ಸಣ್ಣ ಇರ್ತಾಗ ಒಂದು ಡ್ರಾಯಿಂಗ್ ಮಾಡಿಬಿಡ್ತಿದ್ವಲ್ಲ, ಒಂದು ಹಳ್ಳ ಬಾಜುಕೆ 4 ಗಿಡ, ಸೇಮ್ ಹಂಗೆ ಐತ್ರಿ ಇದು. ಎಷ್ಟು ಸಿಂಗಲ್ ಏನಿದೆ ಅಂದ್ರೆ ಅವನು ನಮ್ಮಂಗ ಐತೆ ಅದು ಸಿಂಗಲ್. ಆ ಗಿಡ ತೋರಿಸ್ತೀನಿ ನೋಡ್ರಿ, ನಮ್ಮಂಗ ಅದು ಸಿಂಗಲ್ ಐತಿ.
ಗೈಸ್ ಇವತ್ತು ಇಲ್ಲಿ ಪ್ರೀ ಬುಕ್ಕಿಂಗ್ ಮಾಡಬೇಕಂತ ಮಾಡಿರ್ಕಿಲ್ಲ ನಾವು. ಆ್ಯಕ್ಚುಲಿ ಗೊತ್ತಿತ್ತು ನೀನು ಸ್ಲಾಟ್ಸ್ ಖಾಲಿ ಇದ್ದು ಅನ್ನೋತ್ತೆ ನಾವು ಮೋಸ್ಟ್ ಅಲ್ಲಿ ಬಿಡ್ತಾರಂತ ತಿಳ್ಕೊಂಡು ಹಂಗೆ ಬಂದುಬಿಟ್ವಿ. ಸೊ ಈಗ ಹೆಂಗಾಗ್ಯದಂದ್ರೆ ಪರಿಸ್ಥಿತಿ, ನಾಳೆಗೆ ಬುಕ್ ಮಾಡ್ಕೊಂಡು ಬರ್ರಿ ಅಂತ ಹೇಳತ್ತಾರ ಅವರು. ಸೊ ಇವತ್ತು ಹೋಗಿ ಉಳ್ಕಿದೆಲ್ಲ ಏನೇನು ಪ್ಲೇಸಸ್ ಅದಾವೆಲ್ಲ ನೋಡಿಕೊಂಡು ಆಮೇಲೆ ಇದೊಂದು ವ್ಯೂ ಪಾಯಿಂಟ್ ಐತಿ ಇಲ್ಲೇ, ಇನ್ನೊಂದು ಐತಿ ಅದಕ್ಕೆ ಹೋಗಿ ಆಮೇಲೆ ಅದು ಟೆಂಪಲ್ ಐತಲ್ಲ ಭೈರೇಶ್ವರ, ಅಲ್ಲಿ ಹೋಗಿ ಅಲ್ಲಿಂದ ಮುಂದೆ ಏನು ಪ್ಲ್ಯಾನ್ ಮಾಡ್ತೀವಿ ಗೊತ್ತಿಲ್ಲ. ಪ್ಲ್ಯಾನ್ ಅಷ್ಟು ಕಷ್ಟ ಅದಾವು. ಸೊ ಇಫ್ ಇನ್ ಕೇಸ್ ಪ್ಲ್ಯಾನ್ ಆಯ್ತಂದ್ರೆ ನಾಳೆಗೆ ಬಂದು ಇವತ್ತ ಬುಕ್ಕಿಂಗ್ ಮಾಡ್ಕೊಂಡು ನಾಳೆ ಬರ್ತೀವಿ, ಬಂದು ವ್ಯೂ ಪಾಯಿಂಟಿಗೆ ಬರ್ತೀವಿ. ಸೊ ಈಗ ನಾಷ್ಟ ಮಾಡ್ಕೊಂಡಿವಿ, ಈಗ ವ್ಯೂ ಪಾಯಿಂಟ್ ನೋಡೋಕೆ ಹೋಗೋಣ ಬರ್ರಿ. ಸೊ ನೋಡ್ರಿ ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಟ್ರೆಕ್ಕಿಂಗ್, ವ್ಯೂ ಪಾಯಿಂಟ್ ಮಿನಿ ಎಕ್ಸ್ಪೀಡಿಯನ್ಸ್. ಗೈಸ್ ವ್ಯೂ ನೋಡೋಕೆ ಬಂದಿದ್ವಿ, ಅದು ಎತ್ತಿನ ಭುಜ ಸಿಕ್ಕಿರ್ಕಿಲ್ಲ, ಬಟ್ ಇದು ವ್ಯೂ ಪಾಯಿಂಟ್ ಐತೆ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಮಸ್ತ್ ಐತಂದ್ರೆ ವ್ಯೂ ನೆಕ್ಸ್ಟ್ ಲೆವೆಲ್ ಐತ್ರಿ. ಗುಡ್ಡುಗಳು ನೋಡ್ರಿ, ಮಾಡಗಳೆಲ್ಲ ಇಲ್ಲದಾವು. ಸೊ ಅಲ್ಲಿ ಫೋಟೋಶೂಟ್ ನಡೆದೈತೆ ನಮ್ಮ ಹುಡುಗರ್ದು. ಇಲ್ಲಿ ಕೆಳಗೆ ಹೋಗೋಣ ಬರ್ರಿ, ಒಂದು ಸ್ವಲ್ಪ ಕೆಳಗೆ ಹೊಂಟ್ರೆ ನಮ್ಮ ದೋಸ್ತರ ಮಾತ್ರ ಹೇಳ್ತೀನಿ ವರ್ತ್. ಇಲ್ಲಿ ಮಠ ಅದು 37 ಕಿಲೋಮೀಟ್ರ್ ಬಂದಿದ್ವಿ. ರೋಡೆಲ್ಲ ಸರಿ ಇರೋಕ್ಕಿಲ್ಲ, ಬಟ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಫುಲ್ ಪೈಸಾ ವಸೂಲು ಅಂತ ಹೇಳ್ಬೋದು. ಅದ್ರ ಸಂಬಂಧ ನಾವು ಇಲ್ಲಿಂದನೇ ಇಷ್ಟು ಚಂದ ಕಾಣತೈತೆ ಅಂದ್ರೆ ಅದೇನು ವ್ಯೂ ಪಾಯಿಂಟ್ ಐತಲ್ಲ ಅಲ್ಲಿಂದ ಪೂರಾ ಹೆಂಗೆ ಕಾಣತ್ತಂತ ಜಸ್ಟ್ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಹೊಂಟು ಬಿಟ್ಟಿವಿ. ಈಗ ನೆಕ್ಸ್ಟ್ ಸ್ಟಾಪ್ ನಮ್ಮದು ರೆಸಾರ್ಟ್, ಅದೇ 5 ಕಿಲೋಮೀಟರ್ ಹೋಗ್ತೀವಿ. ಈಗ ಟ್ರೆಕ್ಕಿಂಗ್ ಮುಗೀತು, ವ್ಯೂ ಪಾಯಿಂಟ್ ಮುಗೀತು, ನೋಡ್ಕೊಂಡಿವಿ. ಸೊ ವಿಲ್ ಮೀಟ್ ಯು ಅಟ್ ದ ನೆಕ್ಸ್ಟ್ ಲೊಕೇಶನ್ಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫೈನಲಿ ಅಟ್ ದ ರೆಸಾರ್ಟ್ ಬಂದ್ವಿ. ಈಗ ಇನ್ನು ಊಟ ಮಾಡೋದು, ಊಟ ಪಾರ್ಸಲ್ ತಂದೀವಿ. ಊಟ ಮಾಡಿ ಫುಲ್ ಮಸ್ತ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಸ್ವಿಮ್ಮಿಂಗ್ ಮಾಡ್ಕೊಂಡು ಅಲ್ಲಿ ಆಲ್ರೆಡಿ ಕ್ರಿಕೆಟ್ ಆಡತ್ತಾರ. ನಾವು ಒಂದು ಸ್ವಲ್ಪ ಏನಾರು ಕ್ರಿಕೆಟ್ ಅಥವಾ ಫುಟ್ಬಾಲ್ ಆಡ್ಕೊಂಡು ಮುಂದಿನ ಏನೇನೈತೆ ಅಂತ ನೋಡೋಮು. ಓಕೆ, ಇಲ್ಲಿ ಐತತ್ತ ನಮ್ಮದು ರೂಮು. ಬರ್ರಿ ನೋಡ್ರಿ ಎಷ್ಟು ಚಂದ ಐತಿ, ಹಿಲ್ಸ್ ಎಲ್ಲ ಮಸ್ತದ. ಸೊ ದಿಸ್ ಇಸ್ ಅವರ್ ಕಾಟೇಜ್ ಫಾರ್ ಒನ್ ಡೇ. ಮಸ್ತ್ ಐತಿ, just look at it. I don't know how much we have paid for this, but it was quite cheap. Okay, this is the little tour of the room. So shop ಆಗ್ತೀವಿ ಈಗ. ಇಲ್ಲಿ ನೋಡ್ರಿ ನನ್ನ ಕಾಲ ಕರ್ನರಿ, ಇಲ್ಲಿ ನೋಡ್ರಿ ಸೀರಿಯಸ್ ಎಷ್ಟು ಕೆಟ್ಟಾಗ್ಯದಂದ್ರೆ ಭಾಳ ಕೆಟ್ಟ. ಅದು ಏನಾಯ್ತಂದ್ರೆ ಸ್ವಿಮ್ಮಿಂಗ್ ಮಾಡೋಕೆ ಮುಂದೆ ಟೈಲ್ ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ಅಲ್ಲಿ ಕಾಲು ಸ್ವಲ್ಪ ಇದಾಗಿ ಅದೊಂದು ಸ್ವಲ್ಪ ಅದಾಗಿ ಬಿಡ್ತ್ರಿ ಅಷ್ಟ. ಅದಕ್ಕೆ ಹಚ್ ಇದೇನು ಮಾಡೋದು ಜೋಪ ಹಚ್ ಇದಕ್ಕೆ ಇದೇಗ ಚಿಕನ್ ಬೋನ್ ಹಾಕಿದ್ದೆ, ಅದಕ್ಕೆ ನಾಯಿ ಅವನು ಮ್ಯಾಲೆ ಬರಕದ. ಓಕೆ, ಈಗ ಕ್ರಿಕೆಟ್ ಆಡ್ತೀವಿ ಅಂತ ತೋರಿಸ್ತೀನಿ. ಇಂಜೋರ್ಡ್ ಹಿಂಗ ಹೊಡೆದ್ರೆ ಹೆಂಗ ವಿಕೆಟ್ ಬಾಲರ ಸ್ವಲ್ಪ ಬೈವಂತಂದಿರ ನಾವು. ಫೋರ್ ಹೊಡಿ ಮಂದಿ ಇರ್ಲ ಅದ. Nice.
ಗಾಯ್ಸ್ ಫುಲ್ ಟೈರ್ಡ್ ಆಗಿತ್ತು, ಮಕ್ಕೊಂಡ್ಬಿಟ್ಟಿದ್ವಿ. ಊಟ ತೊಗೊಂಬಂದ್ವಿ, ಹೋಗಿ ಊಟ ತೊಗೊಂಬಂದು ಈಗ ಊಟ ಮಾಡಬೇಕು. ಊಟ ಮಾಡ್ತೀವಿ, ಊಟ ಮಾಡಿ ನಾಳೆ ಟ್ರೆಕ್ಕಿಂಗ್ ಐತಂತ. ನನ್ನ ಕಾಲು ಸರಿ ಇದ್ರೆ ನಾನು ಜಾಯ್ನ್ ಆಗ್ತೀನಿ, ಇಲ್ಲಂದ್ರೆ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಯಾಕಂದ್ರೆ ಮೆಡಿಕಲ್ ಬಂದಿತ್ತು ನಾವು ಹೋಗುತ್ತರೋಗ ಅಲ್ಲಿ. ಸೊ ಐ ಕುಡ್ ನಾಟ್ ಗೆಟ್ ದ ಬ್ಯಾಂಡೇಜ್ ಆರ್ ಸಮಥಿಂಗ್. ಚಿಪ್ಸ್ ಗಿಪ್ಸ್ ಎಲ್ಲ ತಂದೀವಿ, ತಿನ್ನೋದು, ತಿಂದು ಊಟ ಮಾಡಿ ಮಕ್ಕೊಂಡ್ಬಿಡೋದೈತಿ ಇವತ್ತು. ಗೈಸ್ ಬಂದೀವಿ ಫೈರ್ ಕ್ಯಾಂಪ್ಗೆ. ಈಗ ಸಮ್ ಸ್ನ್ಯಾಕ್ಸ್ ಜ್ಯೂಸ್ ಗೀಸ್ ಕೊಡೋದು, ಆಮೇಲೆ ನೆಕ್ಸ್ಟ್ ಊಟ ಮಾಡೋದು. ಇಲ್ಲೇ ಊಟ ಮಾಡ್ಕೊಂಡು ಏನಿಲ್ಲ ಹೋಗಿ ಗುಡ್ ನೈಟ್ ಅಂತೇಳಿ ಮಕ್ಕೊಂಡ್ಬಿಡೋದು. ಯಾಕಂದ್ರೆ ಕರೆನೆ ರಿಯಲಿ ಭಾಳ ಟೈರ್ಡ್ ಆಗೈತೆ ನೋಡ್ರಿ. ನಮ್ಮ ವಾಯ್ಸ್ ಜ್ಯೂಸ್ ಗೀಸ್ ತಂದಾರ ಇಲ್ಲಿ ಸಿಕ್ಕಿದ್ವು, ಸೊ ಅವ್ನು ತೊಗೊಂಡು ಬಂದೀವಿ. ಬಂದು ಏನಿಲ್ಲ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಕ್ಕೊಂಡ್ಬಿಡ್ತೀವಿ. ನಾಳೆ ಆ್ಯಕ್ಚುಲಿ 7 ಕಿಲೋಮೀಟರ್ ಐತಂತ ಟ್ರೆಕ್. 7 ಕಿಲೋಮೀಟರ್ ಹೋಗೋದು, 7 ಕಿಲೋಮೀಟರ್ ಬರೋದು. ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಬಿ ಏಬಲ್ ಟು ಮೇಕ್ ಇಟ್. ಇಫ್ ಐ ಆಮ್ ಶೋರ್ ಹೋಗ್ಬೋದು ಅಂತ ಅನಿಸಿದ್ರೆ ಅಷ್ಟೇ ಹೋಗ್ತೀನಿ, ಇಲ್ಲಾಂದ್ರೆ ಹೋಗೋದು. ಹೋಪ್ ಫಾರ್ ದ ಬೆಸ್ಟ್. ವಿಲ್ ಮೀಟ್ ಯು ಆಫ್ಟರ್ ಸಮ್ ಟೈಮ್.